ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಸೋನಿ ನ್ಯೂಟ್ರಲ್ ಪ್ರೊಫೈಲಲ್ಲಿ ತೆಗೆದಿರೋವಂಥ ಕ್ಲಿಪ್ನ ಹೇಗೆ ಕಲರ್ ಗ್ರೇಡ್ ಮಾಡ್ಬೋದು ಅಂತ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪ್ರೀ ವೆಡ್ಡಿಂಗ್ ಕ್ಲಿಪ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನೊಂದು ಬ್ರೌನ್ ಸಿನಿಮ್ಯಾಟಿಕ್ ಲುಕ್ನ ಹೇಗೆ ಗ್ರೇಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲಲ್ಲಿ ಡಾವಿಂಚಿ ರಿಸಾಲ್ವಲ್ಲಿ ಯಾರಾದರೂ ಕಲರ್ ಗ್ರೇಡಿಂಗ್ನ ಒಂದು ಬೇಸಿಕ್ ಲೆವೆಲಿಂದ ಅಂದರೆ ಸ್ಟೆಪ್ ಬೈ ಸ್ಟೆಪ್ನ ಕಲಿಬೇಕು ಅಂತಿದ್ದರೆ ಫುಲ್ ಕೋರ್ಸ್ ಅವೈಲಬಲ್ ಇದೆ. ಕಲರ್ ಗ್ರೇಡಿಂಗ್ ಪ್ರಾಕ್ಟೀಸಿಗೆ ಬೇಕಿರೋ ಪ್ರಾಕ್ಟೀಸ್ ಕ್ಲಿಪ್ಪು ಮತ್ತು ನಾನು ಯೂಸ್ ಮಾಡೋವಂಥ ವೆಡ್ಡಿಂಗ್ ಲಟ್ಸು, ಫಿಲ್ಮ್ ಲಟ್ಸ್ ಕೂಡ ನಿಮಗೆ ಸಿಗುತ್ತೆ ಡೌನ್ಲೋಡಿಗೆ. ಮತ್ತು ಡಾವಿಂಚಿ ರಿಸಾಲ್ವಲ್ಲಿ ಈಗೆಲ್ಲ ಯಾರ್ಯಾರು ಎಡಿಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ಎಡಿಟಿಂಗ್ ಅಸೆಟ್ಸ್ ಸಹ ನಿಮಗೆ ಪ್ರತಿಯೊಂದು ಡೌನ್ಲೋಡಿಗೆ ಸಿಗುತ್ತೆ. ನೀವು ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗಬೇಕು. ನಿಮಗೆ ಪ್ರತಿಯೊಂದು ಗ್ರೇಡಿಂಗ್ ಕೋರ್ಸು ಮತ್ತು ಎಡಿಟಿಂಗ್ ಅಸೆಟ್ಸು ಮತ್ತು ಕಲರ್ ಗ್ರೇಡಿಂಗಿಗೆ ಬೇಕಿರೋವಂಥ ಟೂಲ್ಸು ಅಂದರೆ ಕೆಲವೊಂದು ಅಡ್ವಾನ್ಸ್ DCTL ಮತ್ತು ಲಟ್ಸು ಮತ್ತು ಪ್ರಾಕ್ಟೀಸ್ ಕ್ಲಿಪ್ಪು ಪ್ರತಿಯೊಂದು ನಿಮಗೆ ಅಲ್ಲಿ ಡೌನ್ಲೋಡ್ಗೆ ಸಿಗುತ್ತೆ. ನೀವು ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗಿರಬೇಕು. ಇವಾಗ ಗ್ರೇಡಿಂಗಿಗೆ ಬರೋಣ. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಒಂದು ನ್ಯೂಟ್ರಲ್ ಪ್ರೊಫೈಲಲ್ಲಿ ಶೂಟ್ ಆಗಿರುವಂಥ ಕ್ಲಿಪ್ಪು. ಸೊ ನಾನಿಲ್ಲಿ IDT ಮತ್ತು ODTನ ಪ್ಲೇಸ್ ಮಾಡಲ್ಲ. ಆಲ್ಮೋಸ್ಟ್ ನಾನು ಮ್ಯಾನ್ಯುಯಲ್ ಆಗಿ ಗ್ರೇಡ್ ಮಾಡ್ತಾ ಹೋಗ್ತೀನಿ ಮತ್ತು ಡಬಲ್ ಲಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಲಟ್ಟು ಸಹ ಡೌನ್ಲೋಡ್ಗೆ ಸಿಗುತ್ತೆ ನಮ್ಮ ಚಾನಲ್ಗೆ ಮೆಂಬರ್ ಆಗಿದ್ದರೆ. ಮತ್ತು ನನ್ನ ಪ್ರಾಜೆಕ್ಟ್ ಸೆಟ್ಟಿಂಗ್ಸು ಆ್ಯಸ್ ಇಟ್ ಈಸ್ ಮೊದಲೆಲ್ಲ IDT ODT ಯೂಸ್ ಮಾಡ್ತಾ ಇರಬೇಕಾದ್ರೆ ಹೇಗಿತ್ತು ಅದೇ ಥರ ಇರುತ್ತೆ. ಸೊ ನಾನಿಲ್ಲಿ ಒಂದು ಸಿಂಪಲ್ ನೋಟ್ರಿನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಫಸ್ಟ್ ನೋಡು, ನಾನು ಎಕ್ಸ್ಪೋಜರ್ಗೆ ನೀವೆಲ್ಲ ನೋಡಿರ್ತೀರ ನಮ್ಮ ಚಾನಲಲ್ಲಿ ಬೇರೆ ವೀಡಿಯೋಸಲ್ಲಿ ನಾನು HDR ವೀಲ್ಸ್ನ ಯೂಸ್ ಮಾಡ್ತಾ ಇದ್ದೆ. ಇಲ್ಲಿ ನಾನು ಎಕ್ಸ್ಪೋಜರ್ಗೆ ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಲಿಫ್ಟ್ ಗಾಮಾ ಗೈನ್ನ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಲಿಫ್ಟ್ ಗಾಮಾ ಗೈನಲ್ಲಿ ನಾನು ಎಕ್ಸ್ಪೋಜರ್ ಜೊತೆಗೆ ಕಾಂಟ್ರಾಸ್ಟು ಸಹ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಕಾಂಟ್ರಾಸ್ಟಿಗೆ ನಾನು ಸಪ್ರೇಟ್ ನೋಡ್ನ ಪ್ಲೇಸ್ ಮಾಡ್ಕೋತಾ ಇಲ್ಲ. ಏನಕ್ಕೆ ಅಂದರೆ ನಾನಿಲ್ಲಿ ನ್ಯೂಟ್ರಲ್ ಪ್ರೊಫೈಲಲ್ಲಿ ಇಮೇಜ್ ಇರೋದ್ರಿಂದ ಇಲ್ಲಿ ನನಗೆ ಅಷ್ಟೊಂದು ಸ್ಪೇಸ್ ಸಿಗೋಲ್ಲ. ಅಂದರೆ ಎಕ್ಸ್ಪೋಜರ್ನ ಫಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಿ ಮತ್ತು ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಅಷ್ಟು ಸ್ಪೇಸ್ ಸಿಗೋಲ್ಲ. ಆಲ್ಮೋಸ್ಟ್ ನಮಗೆ ಈ ನ್ಯೂಟ್ರಲ್ ಪ್ರೊಫೈಲು Rec 709 ಇರುತ್ತೆ. ಲಾಗ್ ಆಗಿದ್ದರೆ ನಾನು ಎಕ್ಸ್ಪೋಜರು ಮತ್ತು ಕಾಂಟ್ರಾಸ್ಟ್ನ ಇಂಡಿವಿಜುವಲ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೆ. ನನಗೆ ಅಷ್ಟೊಂದು ಕಲರ್ಸ್ ಸ್ಪೇಸ್ ಸಿಗ್ತಾಯಿತ್ತು. ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ಪೋಜರು ಮತ್ತು ಕಾಂಟ್ರಾಸ್ಟ್ನ ಒಂದೇ ನೋಡಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡು, ನಾನು ಸ್ಯಾಚುರೇಷನ್ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ವಿಗ್ನೇಟಿಗೆ ಇನ್ನೊಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಮತ್ತು ಮ್ಯಾಜಿಕ್ ಮಾಸ್ಕಿಗೆ ಇನ್ನೊಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಮೆಂಬರ್ಸ್ ಓನ್ಲಿ ವೀಡಿಯೋದಲ್ಲಿ ಪ್ರೀ ವೆಡ್ಡಿಂಗ್ ಗ್ರೇಡ್ ಮಾಡಬೇಕಾದ್ರೆ ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿದ್ದಿಲ್ಲ, ಡೆಪ್ತ್ ಮ್ಯಾಪ್ನ ಯೂಸ್ ಮಾಡಿದ್ದೆ. ಡೆಪ್ತ್ ಮ್ಯಾಪ್ನ ಹೇಗೆ ಯೂಸ್ ಮಾಡೋದು ಅಂತ ನಮ್ಮ ಕಲರ್ ಗ್ರೇಡಿಂಗ್ ಕೋರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಪ್ರೀ ವೆಡ್ಡಿಂಗ್ ಕ್ಲಿಪ್ಸಲ್ಲಿ ಡೆಪ್ತ್ ಮ್ಯಾಪ್ನ ಹೇಗೆ ಯೂಸ್ ಮಾಡೋದು ಅಂತ. ನೆಕ್ಸ್ಟ್ ನಾನೊಂದು ಸ್ಪೆಷಲ್ ಎಫೆಕ್ಟ್ ನೋಡ್ನ ಯೂಸ್ ಮಾಡ್ತಾ ಇದ್ದೀನಿ, ಬ್ಲರ್ ಟಿಂಟ್ ಅಂತ. ಸೊ ಇದೊಂದು ಟ್ರಿಕ್ ಆಗಾದರೂ ಯೂಸ್ ಮಾಡ್ಬೋದು, ಹೇಗೆ ಅಂತ ಹೇಳ್ತೀನಿ. ನೆಕ್ಸ್ಟು ಫೈನಲ್ ಕಾಂಟ್ರಾಸ್ಟ್ ನೋಡ್ಗೆ ಇನ್ನೊಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಓವರ್ ಆಲ್ ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಅಂತ. ಅದಾದಮೇಲೆ ಲಾಸ್ಟಲ್ಲಿ ನಾನು ಲಟ್ 1 ಲಟ್ 2 ಅಂತ ಎರಡು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನಿಲ್ಲಿ ಡಬಲ್ ಲಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾನಿಲ್ಲಿ ಎಕ್ಸ್ಪೋಜರ್ ನೋಡಿಗೆ ಬಂದು ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಪೋಜರ್ ನೋಡಲ್ಲಿ ನಾನು ಲಿಫ್ಟಿಗೆ ಬಂದು ಒಂದು -6 ಅಷ್ಟು ಲಿಫ್ಟ್ನ ಡೌನ್ ಮಾಡಿ ಮತ್ತು ಗಾಮನ ಒಂದು +5 ಅಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಮತ್ತು ಗೇನು ಸಹ ನಾನು ಒಂದು 1+08 ಅಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ನಾವಿಲ್ಲಿ ಇಮೇಜ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಮಗೆ ಇಮೇಜು ಸ್ವಲ್ಪ ಸ್ಯಾಚುರೇಷನ್ ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಾವಿಲ್ಲಿ ಕಾಂಟ್ರಾಸ್ಟು ಮತ್ತು ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಯಾಚುರೇಷನ್ಗೆ ಬಂದು ನೆಕ್ಸ್ಟ್ ನೋಡಲ್ಲಿ ಸ್ವಲ್ಪ ಸ್ಯಾಚುರೇಷನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು 57 ಅಷ್ಟು. ತುಂಬ ಜಾಸ್ತಿ ಸ್ಯಾಚುರೇಷನ್ನ ಇನ್ಕ್ರೀಸ್ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ ನಾವು ನೆಕ್ಸ್ಟು ಲುಕ್ನ ಅಪ್ಲೈ ಮಾಡಬೇಕಾದ್ರೆ ಲಟ್ನ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲೂ ಸಹ ನಮಗೆ ಸ್ಯಾಚುರೇಷನ್ನು ಮತ್ತು ಕಾಂಟ್ರಾಸ್ಟು ಅಪ್ಲೈ ಆಗುತ್ತೆ. ಸೊ ಅಲ್ಲೇನಾದರೂ ಕಮ್ಮಿ ಆಯಿತು ಅಂದರೆ ನಾವಿಲ್ಲಿ ಎಕ್ಸ್ಪೋಜರು ಮತ್ತು ಸ್ಯಾಚುರೇಷನ್ ನೋಡ್ಗೆ ಬಂದು ನಮಗೆ ಎಷ್ಟು ಬೇಕಷ್ಟು ಸ್ಯಾಚುರೇಷನ್ ಮತ್ತು ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ನೆಕ್ಸ್ಟು ಲುಕ್ನ ಅಪ್ಲೈ ಮಾಡೋಕ್ಕೆ 2 ಲಟ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ನನ್ನ ಲಟ್ ಪ್ಯಾಕಲ್ಲಿ ಬಂದು ಇಲ್ಲಿ ಒಂದು ವಿಂಟೇಜ್ ಸ್ಪೆಕ್ಟ್ರಾ ಅಂತ ಒಂದು ಲಟ್ ಇದೆ, ಅದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ಲಟ್ಟು ಇಂಟೆನ್ಸಿಟಿ ನಾನು ಒಂದು 0.5 ಅಷ್ಟು ಇಡ್ತಾ ಇದ್ದೀನಿ. ಇಂಟೆನ್ಸಿಟಿ ಕಮ್ಮಿ ಮಾಡೋಕ್ಕೆ ಲಟ್ಟಲ್ಲಿ ಇಲ್ಲಿ ಕೀ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಬಂದು ಕೀ ಔಟ್ಪುಟ್ಟಲ್ಲಿ ಗೇನು 0.5 ಅಷ್ಟು ಇಡ್ತಾ ಇದ್ದೀನಿ. ನೆಕ್ಸ್ಟು ಲಟ್ 1ಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನೊಂದು ಪರ್ಲ್ ಅಂತ ಒಂದು ಲಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ವಿಂಟೇಜ್ ಸ್ಪೆಕ್ಟ್ರಾ ಫಸ್ಟ್ ಲಟ್ ಯೂಸ್ ಮಾಡಿದಾಗ
ಒಂದು ಬ್ರೌನ್ ಟೋನ್ ಆಲ್ರೆಡಿ ಕ್ರಿಯೇಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ನಾನು ಸ್ಕಿನ್ ಟೋನ್ಸ್ನ ರಿಚ್ ಮಾಡೋಕ್ಕೋಸ್ಕರ ಇನ್ನೊಂದು ಲಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಪರ್ಲ್ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ಬಿಫೋರ್ ನಾನು ಸ್ಕಿನ್ ಟೋನ್ ಲಟ್ನ ಅಪ್ಲೈ ಮಾಡೋಕ್ಕೂ ಮುಂಚೆ, ಇದು ಆಫ್ಟರ್. ಒಂದು ಸ್ಮೂತ್ ಸ್ಕಿನ್ ಟೋನ್ ಬರ್ತಾ ಇದೆ. ಸೊ ನಾನು ಫಸ್ಟ್ ಲಟ್ಟಿಂದು ಏನೋ ಇಂಟೆನ್ಸಿಟಿ ಕಮ್ಮಿ ಮಾಡೋಕ್ಕೆ ಹೋಗಲ್ಲ. ಸೊ ನಾವಿಲ್ಲಿ ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ವಿತೌಟ್ ಲಟ್ಸು, ಇದು ವಿತ್ ಲಟ್ ಅಪ್ಲೈ ಮಾಡಿದಾಗ ನಾನಿಲ್ಲಿ ಡಬಲ್ ಲಟ್ಸ್ನ ಅಪ್ಲೈ ಮಾಡಿದ್ದೀನಿ. ಸೊ ನನಗೆ ಇಮೇಜು ಎಲ್ಲೂ ಸಹ ಬ್ರೇಕ್ ಆಗೋದು ಮತ್ತು ಆರ್ಟ್ ಎಫೆಕ್ಟ್ಸ್ ಬರೋದು ಆಗ್ತಾಯಿಲ್ಲ. ನನ್ನ ಲಟ್ಟು ನೀಟಾಗಿ ಅಪ್ಲೈ ಆಗ್ತಾ ಇದೆ. ಒಂದು ಹೆಲ್ತಿ ಅಮೌಂಟ್ ಆಫ್ ಕಾಂಟ್ರಾಸ್ಟು ಮತ್ತು ಹೆಲ್ತಿ ಅಮೌಂಟ್ ಆಫ್ ಸ್ಯಾಚುರೇಷನ್ ಬರ್ತಾ ಇದೆ. ಸ್ಕೋಪ್ಸಲ್ಲೂ ಸಹ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಲ್ಲೂ ಸ್ಯಾಚುರೇಷನ್ನು ಮತ್ತು ಕಾಂಟ್ರಾಸ್ಟು ಪೀಕ್ ಆಗ್ತಾ ಇಲ್ಲ. ಸೊ ನಮ್ಮ ಬ್ಯಾಕ್ಗ್ರೌಂಡು ಸ್ವಲ್ಪ ಓವರ್ ಎಕ್ಸ್ಪೋಸ್ ಆಗ್ತಾ ಇದೆ. ನಾವು ಅದನ್ನು ವಿಗ್ನೈಟು ಮತ್ತು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೋಬೋದು. ನೆಕ್ಸ್ಟು ನಾನು ವಿಗ್ನೈಟ್ ನೋಡಿಗೆ ಬರ್ತಾ ಇದ್ದೀನಿ. ವಿಗ್ನೈಟ್ ನೋಡಲ್ಲಿ ನಾನು ಪವರ್ ವಿಂಡೋ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪವರ್ ವಿಂಡೋ ಆಪ್ಷನ್ಸ್ಗೆ ಬಂದು ನಾನು ಇಲ್ಲಿ ಒಂದು ಸರ್ಕ್ಯುಲರ್ ಪವರ್ ವಿಂಡೋನ ಚೂಸ್ ಮಾಡ್ಕೊತಾ ಇದ್ದೀನಿ. ಸರ್ಕ್ಯುಲರ್ ಪವರ್ ವಿಂಡೋನ ಚೂಸ್ ಮಾಡಿಕೊಂಡು ನಮ್ಮ ಕಪಲ್ಸ್ ಏನಿದ್ದಾರೆ ಅವ್ರನ್ನ ಹೈಲೈಟ್ ಮಾಡೋಕ್ಕೆ ನಾನು ಸರ್ಕ್ಯುಲರ್ ಪವರ್ ವಿಂಡೋನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಪ್ಲೇಸ್ ಮಾಡಿಕೊಂಡು ನಾನು ಸ್ವಲ್ಪ ಸಾಫ್ಟ್ನೆಸ್ನ ಇಂಕ್ರೀಸ್ ಮಾಡ್ಕೋತಾ ಇದ್ದೀನಿ. ಇಂಕ್ರೀಸ್ ಮಾಡಿಕೊಂಡು ನಾನು ಇದನ್ನು ಉಲ್ಟಾ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ, ಅಂದರೆ ಇನ್ವರ್ಟ್ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇನ್ವರ್ಟ್ ಸೆಲೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ನಾನು ಗೇನ್ ವೀಲ್ ಇದೆಯಲ್ಲ ಅಲ್ಲಿಗೆ ಬಂದು ಸ್ವಲ್ಪ ಗೇನ್ನ ಕಮ್ಮಿ ಮಾಡ್ತಾ ಇದ್ದೀನಿ. 0.9 ಅಷ್ಟು ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ಸೊ ನಾನಿಲ್ಲಿ ಪವರ್ ವಿಂಡೋನ ನಮ್ಮ ಕಪಲ್ಸ್ಗೆ ಏನಕ್ಕೆ ಯೂಸ್ ಮಾಡಿದೆ ಅಂದರೆ, ನಮ್ಮ ಕಪಲ್ಸ್ನ ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ನ ಸಪ್ರೇಷನ್ ಮಾಡೋಕ್ಕೆ ಪವರ್ ವಿಂಡೋನ ಯೂಸ್ ಮಾಡ್ತಾ ಇಲ್ಲ. ಬ್ಯಾಕ್ಗ್ರೌಂಡ್ ಸಪ್ರೇಷನ್ ಮಾಡೋಕ್ಕೆ ನಾನು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಇನ್ನೂ ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಮ್ಯಾಜಿಕ್ ಮಾಸ್ಕ್ಗೆ ಬರ್ತಾ ಇದ್ದೀನಿ. ಇಲ್ಲಿ ನಾನು ಬ್ಯಾಕ್ಗ್ರೌಂಡು ಮತ್ತು ನಮ್ಮ ಕಪಲ್ಸ್ಗೆ ಒಂದು ಸಪ್ರೇಷನ್ ಬರೋಕ್ಕೋಸ್ಕರ ನಾನು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಮ್ಯಾಜಿಕ್ ಮಾಸ್ಕ್ ನೋಡಿಗೆ ಬಂದು ಇಲ್ಲಿ ಮ್ಯಾಜಿಕ್ ಮಾಸ್ಕ್ ಆಪ್ಷನ್ಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಫಾಸ್ಟರಿಂದ ಬೆಟರ್ಗೆ ಚೂಸ್ ಮಾಡ್ಕೋತಾ ಇದ್ದೀನಿ. ಚೂಸ್ ಮಾಡಿಕೊಂಡು ನಾನಿಲ್ಲಿ ಓವರ್ಲೇನ ಆನ್ ಮಾಡ್ಕೊತಾ ಇದ್ದೀನಿ. ಟಾಗಲ್ ಮಾಸ್ಕ್ ಓವರ್ಲೇನ ಆನ್ ಮಾಡಿಕೊಂಡು ನಾನು ಈ ಥರ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ನಮ್ಮ ಕಪಲ್ಸ್ ಏನಿದ್ದಾರೆ ಅವ್ರನ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮ್ಯಾಜಿಕ್ ಮಾಸ್ಕಲ್ಲಿ ಎಷ್ಟು ನೀಟ್ ಸೆಲೆಕ್ಷನ್ ಆಗ್ತಾ ಇದೆ ಅಂತ. ಸೆಲೆಕ್ಷನ್ ಆದಮೇಲೆ ನಾನು ಇದನ್ನು ಬ್ಯಾಕ್ ಆ್ಯಂಡ್ ಫೋರ್ತು ಎರಡೂ ಸೈಡು ನಾನು ಟ್ರ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಮ್ಮ ಕ್ಲಿಪ್ಪು ಟ್ರ್ಯಾಕ್ ಆದಮೇಲೆ ನಾನು ಇದನ್ನು ಉಲ್ಟಾ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ, ಅಂದರೆ ಇನ್ವರ್ಟ್ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ನ ಮಾತ್ರ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ನ ಸೆಲೆಕ್ಷನ್ ಮಾಡಿಕೊಂಡು ನಾನಿಲ್ಲಿ ಮಾಸ್ಕ್ ಓವರ್ಲೇನ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ನೆಕ್ಸ್ಟ್ ನಾನು ಮತ್ತೆ ಪವರ್ ವಿಂಡೋಸ್ಗೆ ಬರ್ತಾ ಇದ್ದೀನಿ. ಪವರ್ ವಿಂಡೋಸ್ಗೆ ಬಂದು ನಾನಿಲ್ಲೊಂದು ಗ್ರೇಡಿಯಂಟ್ ಪವರ್ ವಿಂಡೋನ ಯೂಸ್ ಮಾಡ್ತಾ ಇದ್ದೀನಿ. ಮ್ಯಾಜಿಕ್ ಮಾಸ್ಕಲ್ಲಿ ಸೆಲೆಕ್ಷನ್ ಆದಮೇಲೆ ಇಲ್ಲಿ ಬಾಟಮಲ್ಲಿ ಸ್ವಲ್ಪ ಕ್ರಿಟಿಕಲ್ ಸೆಲೆಕ್ಷನ್ ಇರುತ್ತೆ. ಇದು ಸೆಲೆಕ್ಷನ್ ಆಗದೇ ಇದ್ರೂ ಪರವಾಗಿಲ್ಲ. ನಾವಿಲ್ಲಿ ಮೇಯ್ನ್ ಆಗಿ ಟಾರ್ಗೆಟ್ ಮಾಡ್ತಿರೋದು ಬ್ಯಾಕ್ಗ್ರೌಂಡು, ಅಂದರೆ ಸ್ಕೈಯಲ್ಲಿ ಸ್ವಲ್ಪ ಡೀಟೇಲ್ಸ್ನ ತೊಗೊಬರೋಕ್ಕೆ ನಾವು ಈ ಸೆಲೆಕ್ಷನ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ಮ್ಯಾಜಿಕ್ ಮಾಸ್ಕಲ್ಲಿ ಬ್ಯಾಕ್ಗ್ರೌಂಡ್ನ ಸೆಲೆಕ್ಷನ್ ಮಾಡಿಕೊಂಡು ಆ ಸೆಲೆಕ್ಷನ್ನ ಇನ್ನೂ ರಿಫೈನ್ ಮಾಡೋಕ್ಕೆ ನಾನಿಲ್ಲಿ ಗ್ರೇಡಿಯಂಟ್ ಟೂಲ್ನ ಯೂಸ್ ಮಾಡ್ತಾ ಇದ್ದೀನಿ. ಪವರ್ ವಿಂಡೋ ಇಷ್ಟು ಮಾತ್ರ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ, ಅಂದರೆ ನಮ್ಮ ಕಪಲ್ಸ್ 3/4 ಮತ್ತು ಬ್ಯಾಕ್ಗ್ರೌಂಡ್ ಸ್ಕೈ ಏನಿದೆ ಅಷ್ಟು ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಮಾಡಿ ನೆಕ್ಸ್ಟ್ ನಾನು ಮತ್ತೆ ಗೇನಿಗೆ ಬಂದು ನಾನಿಲ್ಲಿ ಗೇನ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಒಂದು 0.86 ಅಷ್ಟು ಕಮ್ಮಿ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಬಿಫೋರ್ ಆಫ್ಟರ್. ಸೊ ಇದು ಬಿಫೋರ್, ಇದು ಆಫ್ಟರ್. ನಮ್ಮ ಸೆಲೆಕ್ಷನ್ನು ಒಂದು ಗ್ರ್ಯಾಜುವಲ್ ಆಗಿ ಒಂದು ಗ್ರೇಡಿಯಂಟ್ನ ಯೂಸ್ ಮಾಡಿಕೊಂಡು ಕಪಲ್ಸು ಮತ್ತು ಬ್ಯಾಕ್ಗ್ರೌಂಡ್ನ ಸಪ್ರೇಟ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ಇದು ಬಿಫೋರ್, ಇದು ಆಫ್ಟರ್. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಡೀಟೇಲ್ಸ್ ಇತ್ತು ಎಲ್ಲ ರಿಕವರ್ ಆಗ್ತಾ ಇದೆ. ನೆಕ್ಸ್ಟು ನಾನಲ್ಲಿ ಇನ್ನೊಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಬ್ಲರ್ ಟಿಂಟ್ ಅಂತ. ಸೊ ಈ ನೋಡ್ನ ಒಂದು ಎಫೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ ನಾನಿಲ್ಲಿ ಈ ನೋಡಲ್ಲಿ ಒಂದು ಓವರ್ಲೇನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸಾಫ್ಟ್ ಲುಕ್ಕಿಗೆ ಒಂದು ಓವರ್ಲೇ ಥರ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಆ ಓವರ್ಲೇಗೆ ಒಂದು ಬ್ರೌನ್ ಟಿಂಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓವರಾಲ್ ನಮ್ಮ ಇಮೇಜ್ ಲುಕ್ಕು ಒಂದು ಬ್ರೌನ್ ಟಿಂಟ್ ಬರೋಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಪ್ರೊಫೆಷ್ನಲ್ ಗ್ರೇಡಲ್ಲಿ ಎಲ್ಲೂ ಯೂಸ್ ಮಾಡಲ್ಲ. ಯೂಸ್ ಮಾಡಿದರೂ ಗೊತ್ತಾಗಲ್ಲ, ಅದು ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ಯೂಸ್ ಮಾಡಬೇಕೋ ಮಾಡ್ಬೋದು, ಒಂದು ಟ್ರಿಕ್ ಥರ ಯೂಸ್ ಮಾಡ್ಬೋದು. ನೀವು ಯೂಸ್ ಮಾಡೋದಾದರೆ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ ಯಾವ ಥರ ಎಫೆಕ್ಟ್ ಬರುತ್ತೆ ಅಂತ. ಸೊ ಬ್ಲರ್ ಟಿಂಟಿಗೆ ಬಂದು ನಾನಿಲ್ಲಿ ಬ್ಲರ್ ಆಪ್ಷನ್ಗೆ ಬರ್ತಾ ಇದ್ದೀನಿ. ಬ್ಲರ್ ಆಪ್ಷನಲ್ಲಿ ನಾನು ಬ್ಲರ್ ರೇಡಿಯಸ್ ಏನಿದೆ ಅದನ್ನು ಫುಲ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಫುಲ್ ಇಷ್ಟು
ಪೂರ ಇಂಕ್ರೀಸ್ ಮಾಡಿ ಒಂದು ಓವರ್ಲೇ ಥರ ಮಾಡ್ಕೋತಾ ಇದ್ದೀನಿ. ಇಂಕ್ರೀಸ್ ಮಾಡಿ ನಾನು ನೆಕ್ಸ್ಟ್ ಬ್ಲರ್ ಟಿಂಟಲ್ಲಿ ರೈಟ್ ಕ್ಲಿಕ್ ಮಾಡಿ ಕಾಂಪೋಸಿಟ್ ಮೋಡಿಗೆ ಬರ್ತಾ ಇದ್ದೀನಿ. ಕಾಂಪೋಸಿಟ್ ಬಂದು ಇಲ್ಲಿ ಸಾಫ್ಟ್ ಲೈಟ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಚೆಕ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ನಮ್ಮ ಬ್ರೌನ್ ಟೋನ್ ಏನಿತ್ತು ಅದು ಸ್ವಲ್ಪ ಇನ್ನು ಹೈಲೈಟಾಗಿ ಬರ್ತಾ ಇದೆ, ಒಂದು ಬ್ರೌನ್ ಕ್ಯಾಸ್ಟ್ ಬರ್ತಾ ಇದೆ ಇಮೇಜ್ ಮೇಲೆ. ಸೊ ಇದು ತುಂಬ ಜಾಸ್ತಿ ಆಯಿತು ಅನಿಸಿದ್ರೆ ನಾವಿಲ್ಲಿ ಬ್ಲರ್ ಟಿಂಟ್ ನೋಡಿಕೆ ಬಂದು ಇದ್ರದ್ದು ಕೀ ಔಟ್ಪುಟ್ ಇದೆಯಲ್ಲ ಇದನ್ನು 0.5 ಅಷ್ಟು ಇಟ್ಕೋಬೋದು. ನೀವು ನೋಡ್ತಾ ಇರ್ಬೋದು ನಮ್ಮ ಕಪಲ್ಸ್ ಶಾಡೋಸು ಸ್ವಲ್ಪ ರಿಕವರ್ ಆಗ್ತಾ ಇದೆ ಮತ್ತು ಓವರಾಲ್ ಇಮೇಜ್ಗೆ ಒಂದು ಸಾಫ್ಟ್ ಲುಕ್ಕು ಮತ್ತು ಒಂದು ಬ್ರೌನ್ ಟಿಂಟು ಸಹ ಆ್ಯಡ್ ಆಗ್ತಾ ಇದೆ. ನೆಕ್ಸ್ಟು ಇನ್ನೊಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಕಾಂಟ್ರಾಸ್ಟ್ ಅಂತ. ಈ ನೋಡಲ್ಲಿ ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಇಂಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಂಟ್ರಾಸ್ಟ್ನ ಇಂಕ್ರೀಸ್ ಮಾಡೋಕ್ಕೆ ನಾನು ಈ ಕಾಂಟ್ರಾಸ್ಟ್ ಸ್ಲೈಡರ್ನ ಯೂಸ್ ಮಾಡ್ತಾ ಇಲ್ಲ, ಅದ್ರ ಬದಲಿಗೆ ಕಸ್ಟಮ್ ಕರ್ವ್ನ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾನಿಲ್ಲಿ ಕಸ್ಟಮ್ ಕರ್ವಲ್ಲಿ ಡಾರ್ಕರ್ ಪ್ಲೇಸ್ ಏನಿದೆ ಅದನ್ನು ಡಾರ್ಕ್ ಮಾಡಿ ಹೈಲೈಟ್ ಸ್ಪಾಟ್ನ ಸ್ವಲ್ಪ ಬ್ರೈಟ್ ಮಾಡ್ತಾ ಇದ್ದೀನಿ, ಮಿಕ್ಕಿದ್ದು ಯಾವುದು ಟಚ್ ಮಾಡಲ್ಲ. ಸೊ ಕಾಂಟ್ರಾಸ್ಟ್ ನೋಡಿಗೆ ಬಂದು ಇಲ್ಲಿ ಕರ್ವ್ಸಲ್ಲಿ ನಾನು ಸ್ವಲ್ಪ ಈ ಡಾರ್ಕರ್ ಪೋರ್ಷನ್ಸ್ ಏನಿದೆ ಅಂದರೆ ಶಾಡೋ ಪೋರ್ಷನ್ಸು ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ, ಅಂದರೆ ಕ್ರಷ್ ಮಾಡ್ತಾ ಇದ್ದೀನಿ. ಅದೇ ಥರ ನಾನಿಲ್ಲಿ ಹೈಲೈಟ್ ಸ್ಪಾಟಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೋಡಿದ್ವಲ್ಲ, ಇದು ಬಿಫೋರ್, ಇದು ಆಫ್ಟರ್, ಸ್ವಲ್ಪ ಕಾಂಟ್ರಾಸ್ಟನ್ನು ಆ್ಯಡ್ ಮಾಡಿದ್ದೀನಿ ನಾನು. ಸೊ ನೋಡಿದ್ವಲ್ಲ, ಒಂದು ಸಿನಿಮ್ಯಾಟಿಕ್ ಬ್ರೌನ್ ಟೋನ್ನ ಒಂದು ಸೋನಿ ನ್ಯೂಟ್ರಲ್ ಪ್ರೊಫೈಲಲ್ಲಿ ತೆಗೆದಿರೋಂಥ ಕ್ಲಿಪ್ಪಿಗೆ ಹೇಗೆ ಗ್ರೇಡ್ ಮಾಡ್ಬೋದು ಅಂತ. ಸೊ ಇದೇ ಗ್ರೇಡ್ನ ನಾನು ಗ್ರ್ಯಾಪ್ ಸ್ಟಿಲ್ ತೊಗೊಂಡು ಬೇರೆ ಕ್ಲಿಪ್ಸ್ಗೂ ಅಪ್ಲೈ ಮಾಡ್ಕೋತೀನಿ. ಮೇಜರಾಗಿ ಏನು ಚೇಂಜಸ್ ಆಗ್ಬೋದು ಅಂದರೆ ಒಂದು ಮ್ಯಾಜಿಕ್ ಮಾಸ್ಕ್ ಒಂದ್ಸರಿ ಟ್ರ್ಯಾಕ್ ಮಾಡ್ಕೋಬೇಕಾಗುತ್ತೆ, ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಇರಲ್ಲ. ನೀವು ಮ್ಯಾಜಿಕ್ ಮಾಸ್ಕ್ನ ಟ್ರ್ಯಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಡೆಪ್ತ್ ಮ್ಯಾಪ್ನಾದರೂ ಯೂಸ್ ಮಾಡ್ಕೋಬೋದು. ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಕ್ಲಿಪ್ಪು ಲಟ್ಸು ಸಹ ಡೌನ್ಲೋಡ್ಗೆ ಕೊಡ್ತೀನಿ, ಪವರ್ ಗ್ರೇಡ್ ಸಹ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ. ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಸೊ ಇದೇ ಥರ ನೆಕ್ಸ್ಟು ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.